ಹಿಜಾಬ್ ವಿಚಾರದ ಬಗ್ಗೆ ಮುಸ್ಲಿಂ ಮುಖಂಡರ ಮಾತು ಕೇಳೋಣ ಬನ್ನಿ. ಅದಕ್ಕಲ್ಲ ಸರ್, ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಕೊಟ್ಟಿದೆ ಅಂತ ಕಾಂಗ್ರೆಸ್ ಪಕ್ಷವನ್ನ ಹೇಗೆ ಮಣಿಸಬೇಕು ಅನ್ನೋದರ ಟ್ರಿಕ್ ನಿಮಗೆ ಗೊತ್ತಾಯ್ತು. ಅಭಿನಂದನೆಗಳು. 25,000 ವೋಟು ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ ಅಲ್ಲದೆ ಬೇರೆ ಕಡೆ ವೋಟ್ ಮಾಡಿದ್ರು. ಆ ಗೌರವಾನ್ವಿತ ದಾವಣಗೆರೆ ದಕ್ಷಿಣದ ಸ್ವಾಭಿಮಾನದ ಮುಸಲ್ಮಾನರಿಗೆ ಒಂದು ದೊಡ್ಡ ಸಲಾಂ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಅವರು ಮಾಡಿದಕ್ಕೇನೆ ಇವತ್ತು ಈ ಸರ್ಕಾರ ಈ ಹಿಜಾಬ್ ಅನ್ನ ವಾಪಸ್ ತಗೊಂಡಿರೋದು. ಆದ್ರೆ ಇದು ಕಣ್ಣಲ್ಲಿ ಧೂಳಾಕುವ ಕೆಲಸ ಮಾಡಿರೋ ಸರ್ಕಾರ. ಈ ಹಿಜಾಬ್ ಆದೇಶವನ್ನು ಹೊರಡಿಸಿ ಇಬ್ರು ಸಚಿವರು ಒಂದು ಶಾಸಕರನ್ನ ಕುಂಡಿಸ್ಕೊಂಡು ಒಂದು ಸುದ್ದಿಗೋಷ್ಠಿ ಮಾಡಿಬಿಟ್ಟು ನಾವು ಹಿಜಾಬ್ ವಾಪಸ್ ಹಿಂಪಡೆದಿದ್ದೀವಿ ಅಂತ ಹೇಳೋದು ಸರಿಯಲ್ಲ. ದ ಮ್ಯಾಟರ್ ಈಸ್ ಇನ್ ದ ಸುಪ್ರೀಂ ಕೋರ್ಟ್. ಮ್ಯಾಟರ್ ಇಸ್ ಸ್ಟಿಲ್ ಸಬ್ ಜುಡಿಸ್. ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸನ್ನ ಅಡ್ವಾನ್ಸ್ ಮಾಡಿಸಿ ಹಿಂದೆ ಕೊಟ್ಟ ಒಂದು ಸರ್ಕಾರದ ಆದೇಶವನ್ನ ಈ ನಮ್ಮ ಸರ್ಕಾರ ವಾಪಸ್ ತಗೊಂಡಿದೆ ಅಂತ ಸುಪ್ರೀಂ ಕೋರ್ಟ್ಗೆ ತಿಳಿಸಿ ಸುಪ್ರೀಂ ಕೋರ್ಟ್ ಅಲ್ಲಿ ಈ ಕೇಸನ್ನ ಡಿಸ್ಮಿಸ್ ಮಾಡಿ ನಂತರ ಬಂದು ಸುದ್ದಿಗೋಷ್ಠಿ ಮಾಡಬೇಕಾಗಿತ್ತು. ಆವಾಗ ಈ ಗೊಂದಲಗಳು ಯಾವುದು ಸೃಷ್ಟಿಯಾಗ್ತಿರ್ಲಿಲ್ಲ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಸೀಮಿತ ಏನ್ ಮಾಡ್ಬೇಕ್ರಿ? ಯಾಕಷ್ಟು ಮನಸ್ತೀರಿ? ನೋ 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 ಏನ್ ಮಾಡ್ಬೇಕು? ಇನ್ನು 600 ಕೋಟಿ ರೂಪಾಯಿ ನಿಮ್ಮ ಸಮುದಾಯಕ್ಕೆ ಅಂತಂದು 10,000 ಕೋಟಿ ಪ್ರಮಾಣ ಮಾಡಿದವರು 10,000 ಕೋಟಿ ಕೊಡ್ಲಿಲ್ವಲ್ಲ. 600 ಕೋಟಿ ಕೊಟ್ಬಿಟ್ರೆ ಮುಗಿತಾಕತ್ತೆ. ನಾವು ಕೇಳ್ತಿರೋದೇನು 1% ಕೊಡಕ್ಕಾಗಲ್ವಾ? ಜಾಸ್ತಿ ಕೇಳ್ಬಿಡ್ತಾ ಇದೀವಾ ನಾವು? ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು, ನಮ್ಮ ಎಷ್ಟಿದೆ ಜನಸಂಖ್ಯೆ ಅದ್ರ ಪ್ರಕಾರ ಬಜೆಟ್ ಕೊಡಿ ಅಂತ ಕೇಳಿದೀವಾ? ಟಿಕೆಟ್ ಕೊಡಿ ಅಂತ ಕೇಳಿದೀವಾ? ಎಲ್ಲೆಲ್ಲಿ ನಮ್ಮ ಸಮುದಾಯ ಜಾಸ್ತಿ ಜನಸಂಖ್ಯೆ ಇದೆ ಅಲ್ಲಿ ಕೊಡಿ ಅಂತ ಕೇಳಿದ್ದು. ಇದು ತಪ್ಪಾಯ್ತಾ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು? ನಮ್ಮ ನಾಯಕರ ಮೇಲೆ ನೋಡಿದ್ರೆ ಆ ಥರ ಉಚ್ಚಾಟನೆ ಡೈರೆಕ್ಟ್ ಪಾರ್ಟಿಯಿಂದನೇ ಆಚೆ. ಅದೇ ಲಿಂಗಾಯತ ಸಮುದಾಯದ ಒಂದು ದೊಡ್ಡ ನಾಯಕರಾಗಿ, ಆ ಧರ್ಮದ ಸಮುದಾಯದ ಒಂದು ಅಧ್ಯಕ್ಷರಾಗಿ ಅವರು ಕೂತ್ಕೊಂಡು ಬಿಜೆಪಿಗೆ ಡೈರೆಕ್ಟ್ ವೋಟ್ ಕೇಳ್ಬಿಟ್ರು. ಅದು ಯಡಿಯೂರಪ್ಪನ ಮಗನಿಗೆ ನೀವು ದಯವಿಟ್ಟು ವೋಟ್ ಮಾಡಿ ಅಂತ ಶೋಕಾಸ್ ನೋಟಿಸ್ ಕೊಡೋ ಯೋಗ್ಯತೆ ಇಲ್ಲ. ಮುಸಲ್ಮಾನರು ಅಷ್ಟು ಕೇವಲನಾ? ಇದಕ್ಕೆಲ್ಲ ನಾವು ಸುಮ್ಮನೆ ಕೂತಿರ್ಬೇಕು. ನನ್ನ ನ್ಯೂಸ್ ಅವರ್ನಲ್ಲಿ ನಾನು ಹೇಳ್ತಾ ಇದ್ದೆ, ಕನ್ಸಿಡರಬಲ್ ಸಂಖ್ಯೆ ಮತ್ತು ಮುರಿಯಲಾರದ ಒಗ್ಗಟ್ಟು ಇದ್ದರೆ ಏನು ಬೇಕಾದರೂ ಮಾಡಬಹುದು ಅನ್ನುವುದಕ್ಕೆ ಅಲ್ವಾ? ಕನ್ಸಿಡರಬಲ್ ಸಂಖ್ಯೆ, ಮುರಿಯಲಾಗದ ಒಗ್ಗಟ್ಟು ಇದ್ದರೆ ಏನು ಬೇಕಾದರೂ ಮಾಡಬಹುದು ಅನ್ನುವುದನ್ನ ಕರ್ನಾಟಕದ ಮುಸ್ಲಿಂ ಸಮುದಾಯ ತೋರಿಸ್ತು. ವಿಶೇಷವಾಗಿ ದಾವಣಗೆರೆ ದಕ್ಷಿಣದ ಮುಸ್ಲಿಂ ಸಮುದಾಯ ಹೇಳಬೇಕು. ಅಲ್ಲ ಸರ್, ನೀವು ಹಿಂಗೆ ವಾದ ಮಾಡಿದ್ದಕ್ಕೆ ಜನಿವಾರ, ಶಿವದಾರ ಮತ್ತು ಹಿಜಾಬ್ಗಳು ಒಂದೇ ಸ್ವರೂಪ ಅನ್ನಂಗಾಯ್ತು ಈ ಆದೇಶ. ಜನಿವಾರ, ಶಿವದಾರ, ರುದ್ರಾಕ್ಷಿ, ಹಿಜಾಬ್ ಎಲ್ಲ ಒಂದೇ ಅನ್ನೋ ಥರ ಆಯ್ತು. ಒಂದೇ ನಾವು ಇಲ್ಲ ನಾನು ಹೇಳುದು ಶಿವದಾರ, ಜನಿವಾರ, ರುದ್ರಾಕ್ಷಿ ಅಲ್ಲ. ಇದನ್ನ ಹುಡುದಾರು ಕೂಡ ಅದನ್ನ ಹೇಳಿದಾರೋ ಇಲ್ಲ ಗೊತ್ತಿ ಹೇಳಿಲ್ಲ ಅದನ್ನು. ನಾನು ಹೇಳುದು ಇದು ಕಣ್ಣಿಗೆ ಕಾಣಲ್ಲ. ಇದು ಯಾರಿಗೂ ತೊಂದರೆ ಕೊಡೋದಿಲ್ಲ. ಮತ್ತು ಸರ್ಕಾರ ಅನುಮತಿ ಕೊಟ್ಟಿದೆ. ನೀವ್ಯಾರು ಹೇಳೋರು? ಸರ್ಕಾರ ನೀವ್ಯಾರು ಹೇಳೋದು? ಇದು ಸಂಪ್ರದಾಯ, ಇದು ಸಂಸ್ಕೃತಿ ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಿದೆ. ಇದು ನಿಮಗೇನು ತೊಂದರೆ ಕೊಡ್ತಾ ಇದೆ? ನೀವ್ಯಾರು ಹೇಳೋದು ಹಾಕೊಳ್ಳಬಹುದು ಅಂತ ಹೇಳಿ? ಇನ್ನು ಹಾಕೊಳ್ಳಬಹುದು ಅಂತನ್ನುವಂಥದ್ದು ಹೇಳಿದ್ದು ಏಕೈಕ ಒಂದೇ ಒಂದಂತಂದ್ರೆ ನೀವು ಹಿಜಾಬ್ ಹಾಕಬಹುದು ಅಂತನ್ನುವಂಥದ್ದು. ಅದ್ರ ದೃಷ್ಟಿಯಿಂದ ಇದ್ರ ಜೊತೆಗೆ ಸೇರಿಸಿದ್ರೆ ನೀವು ಅದಕ್ಕೆ ಕಂಪೇರ್ ಮಾಡಕ್ಕೆ ಹೋಗಬೇಡಿ. ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಈ ಹಿಜಾಬ್ ಧಾರ್ಮಿಕ ವಿಧಿವಿಧಾನದ ಸಂಬಂಧಪಟ್ಟದ್ದಲ್ಲ, ಕುರಾನ್ದಲ್ಲಿ ಇಲ್ಲ, ಯಾವುದೇ ಧಾರ್ಮಿಕ ಇದರಲ್ಲಿ ಇಲ್ಲ ಅಂತನ್ನುವಂಥದ್ದು ಹೇಳಿದ ನಂತರ ನೀವು ಬೇಕಾದಲ್ಲಿ ಹಾಕೊಳ್ಳಿ. ಆದ್ರೆ ಕಾಲೇಜ್ ಹೈಸ್ಕೂಲ್ ಆವರಣದ ಒಳಗಡೆ ಬಂದ ಮೇಲೆ ಸಮಾನತೆ, ಏಕತೆ, ಆ ಶಾಲಾ ನಿಯಮಗಳನ್ನು ಪಾಲಿಸಬೇಕು ಅಂತೇಳಿ ಹೈಕೋರ್ಟ್ ಹೇಳಿದೆ ಇಲ್ಲೋ? ಅವರು ಕುರಾನ್ಗಳನ್ನು ಅಧ್ಯಯನ ಮಾಡೇ ಹೇಳಿದ್ದಾರೆ. ಸೊ ಇಷ್ಟೆಲ್ಲ ಇದ್ದಾಗಲೂ ಕೂಡ ಈಗ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ನೀವು ಹೇಳಿದ ಹಾಗೆ ಇದು ಮೊದಲನೆಯ ಬೇಡಿಕೆ. ಇನ್ನೂ ಇದಾವೆ. ಇವ್ರ ಬುಟ್ಟಿಯಲ್ಲಿ ಹಾವುಗಳಿದಾವೆ, ಬೇಕಾದಷ್ಟು ಹಾವುಗಳಿದಾವೆ. ಇನ್ನೆಲ್ಲ ಬಿಡ್ತಾ ಹೋಗ್ತಾರೆ. ಕಾಂಗ್ರೆಸ್ಗೆ ಮುಸ್ಲಿಮ ವೋಟ್ ಇದೊಂದು ಜೀವ. ಇದನ್ನ ಪಕ್ಕಕ್ಕೆ ತಳ್ಳಿದ್ರೆ ಕಾಂಗ್ರೆಸ್ ಸತ್ಯ ಹೋಗುತ್ತೆ. ಅದು ಇದರಲ್ಲಿ ಆಕ್ರೋಶ ಯಾಕೆ ಸರ್? ಆಕ್ರೋಶ ಯಾಕೆ? ಒಂದು ಸಮುದಾಯ ಒಂದು ವಿಧಾನಸಭಾ ಚುನಾವಣೆಯ ಉಪಚುನಾವಣೆಯಲ್ಲಿ ತನ್ನ ಒಗ್ಗಟ್ಟನ್ನು ತೋರಿಸ್ತು. ಆ ಒಗ್ಗಟ್ಟನ್ನು ನೋಡಿ ಬೆದರಿದವರು ಅವರ ಬೇಡಿಕೆಗಳನ್ನು ಈಡೇರಿಸ್ತಾ ಇದ್ದಾರೆ. ಜಿನ್ನಾ ಹೋಲಿಸ್ತೇನೆ ನಾನು. ಜಿನ್ನಾ ಇದನ್ನೇ ಹೇಳಿದ್ದು, ನಮಗೆ ಪಾಕಿಸ್ತಾನದ ಈ ಭಾಗದಲ್ಲಿ ಮುಸ್ಲಿಮರು ಜಾಸ್ತಿ ಇದ್ದಾರೆ, ನಮಗೆ ದೇಶ ಕೊಡಿ, ಪಾಕಿಸ್ತಾನ ಕೊಡಿ, ಇಲ್ಲಿ ಮುಸ್ಲಿಮರು ಜಾಸ್ತಿ ಇದ್ದಾರೆ ಇಲ್ಲಿ ಸಂಖ್ಯಾತ್ಮಕವಾಗಿ, ನಮಗೆ ದೇಶ ಕೊಟ್ಟು ಹೋಗಿ ಅಂತ ಹೇಳಿ ಕಾಂಗ್ರೆಸ್ನವರಿಗೆ ಮತ್ತು ಬ್ರಿಟಿಷರಿಗೆ ಹೇಳಿದ್ರು. ಅದೇ ಮಾನಸಿಕತೆ ದಾವಣಗೆರೆಯಲ್ಲಿದೆ. ನಾವು 80,000 ಜನ ಇದ್ದೀವಿ, ನಮಗೆ ಬೇಕು. ಸೊ ಇದೊಂದು ಶಾಂಪಲ್. ಇದು ಬಹಳ ದೊಡ್ಡ ಅಪಾಯಕಾರಿ. ಹಿಂದೂ ಸಮಾಜ ಅರ್ಥ ಮಾಡ್ಕೊಳ್ಬೇಕು. ಟಿಕೆಟ್ ಹಂಚಿಕೆ ನಡೆಯೋದು ಹಂಗೆ. ಲಿಂಗಾಯತರು ಜಾಸ್ತಿ ಇದ್ದಲ್ಲಿ ಲಿಂಗಾಯತರಿಗೆ, ಕುರುಬರು ಜಾಸ್ತಿ ಇದ್ದಲ್ಲಿ ಕುರುಬರಿಗೆ, ಒಕ್ಕಲಿಗರು ಜಾಸ್ತಿ ಇದ್ದಲ್ಲಿ ಒಕ್ಕಲಿಗರಿಗೆ ಟಿಕೆಟ್ ಹಂಚಿಕೆ ನಡೀತಾ ಇದೆ. ನಿಂಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಇಲ್ಲ, ಅದು ಒಪ್ಕೊಳ್ತೀನಿ ನಾನು. ಆದ್ರೆ ಲಿಂಗಾಯತರು, ಕುರುಬರು ಇವರು ಎಂದೂ ಯಾವತ್ತಿಗೂ ಕೂಡ ಮತೀಯವಾದವನ್ನ, ಕೋಮುವಾದವನ್ನ, ದೇಶದ್ರೋಹಿಯನ್ನ, ಭಯೋತ್ಪಾದನೆಯನ್ನ ಹುಟ್ಟುಹಾಕಿಲ್ಲ, ಹಾಕುವುದಿಲ್ಲ, ಗೋಹತ್ಯೆ ಮಾಡುವುದಿಲ್ಲ, ಲವ್ ಜಿಹಾದ್ ಮಾಡುವುದಿಲ್ಲ. ಇನ್ನೊಂದು ಡಿಬೇಟ್ ಮಾಡೋಣ. ನನ್ನ ಮೂಲ ಪ್ರಶ್ನೆ ಇರೋದು, ಹೆಣ್ಣು ಮಕ್ಕಳು ಕಾಲೇಜಿಗೆ, ಶಾಲೆಗೆ ಹಿಜಾಬ್ ಹಾಕಿಕೊಂಡು ಬರುವುದಕ್ಕೂ ಹಿಂದೂ ಸಂಘಟನೆಗಳಿಗೂ ಏನ್ ಸಂಬಂಧ ಅಂತ ಕೇಳ್ತಾ ಇದ್ದೀನಿ ನಾನು. ಸಂಬಂಧ ಹೇಳಿ ನನಗೆ. ಇಲ್ಲೋಡಿ, ಐಡೆಂಟಿಟಿ ಅನ್ನುವಂಥದ್ದು ಇವತ್ತು ಹಿಜಾಬ್ ಹಾಕೊಂಡ ತಕ್ಷಣನೇ ಇವಳು ಮುಸ್ಲಿಂ ಹುಡುಗಿ ಅಂತನ್ನುವಂಥದ್ದು ನೇರವಾಗಿ ಬಟ್ ಮಾಡ್ಕೊಡ್ತಾರೆ, ನೇರವಾಗಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಭೇದ ಅಲ್ವಾ? ಇದು ಅವರಲ್ಲಿ ಗೊತ್ತಾಗೋದಿಲ್ವಾ ಸರ್?
ಅದಕ್ಕೆ ಎಲ್ಲ ಏನಿದೆ ವಿಭೂತಿಗೆ ಗಂಧಕ್ಕೆ ಇಷ್ಟು ವರ್ಷದಿಂದ ನಾವು ಹಾಕೊಂಡು ಬಂದಿದ್ದೀವಲ್ಲ, ಎಲ್ಲ ಏನಾಗಿದೆ, ಏನ್ ತೊಂದರೆ ಆಗಿದೆ? ಎಲ್ಲ ರೀತಿ ಆ ರೀತಿ ಇದು ಏನಾದ್ರೂ ತೊಂದರೆ ಆಗಿದೆ ಯಾರಿಗಾದ್ರೂ? ಹಿಜಾಬ್ ಹಾಕೊಂಡು ಬಂದ ಮೇಲೆ ತೊಂದರೆ ಪ್ರಾರಂಭ ಆಗಿದೆ. ಅಲ್ಲ, ಹಿಜಾಬಿಂದ ಯಾರಿಗೆ ತೊಂದರೆ ಆಗಿದೆ? ಕೋರ್ಟ್ ಹೋಗಿದ್ದು ಅವರು, ಕೋರ್ಟಿನ ರಿಸಲ್ಟ್ ಬಂದಿದೆ ಏನು? ಸುಪ್ರೀಂ ಕೋರ್ಟ್ ಐಡೆಂಟಿಟಿ, ನಮ್ಮ ಗುರುತು, ಬುರ್ಕಾ ಹಿಜಾಬ್ ಇದು ಗುರುತು ಸಮಾನತೆ ಏಕತೆಗೆ ಪೆಟ್ಟು ಕೊಟ್ಟಂತಹದ್ದು ಅನ್ನುವಂತ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ. ಪ್ರಮೋದ್ ಮುತಾಲಿಕರೇ, ಈ ಪ್ರಕರಣದಲ್ಲಿ ನಡೆದದ್ದೇನು ಅಂದ್ರೆ ಇವತ್ತು ಇತ್ತೀಚೆಗೆ ಅಚಾನಕ್ ಆಗಿ ತಗೊಂಡ್ಬಿಟ್ಟು ಒಂದು ಸುದ್ದಿಗೋಷ್ಠಿ ಇದೇ ತರ ಮಾಡ್ಬೇಕಾಗಿದ್ದಿದ್ರೆ ಇದೇ ಸಿದ್ದರಾಮಯ್ಯ ಸರ್ಕಾರ ಟಿಪ್ಪು ಜಯಂತಿ ಆಚರಿಸಬಹುದು ಅಂತ ಸರ್ಕಾರ ಆದೇಶ ಹೊರಡಿಸಿದ್ರಲ್ವಾ? ಅದೇ ಯಡಿಯೂರಪ್ಪನವರು ಏನ್ ಹೇಳಿದ್ರು, ನಮಸ್ಕಾರ ಬಂದಿದ ತಕ್ಷಣ ನಮ್ಮ ಸರ್ಕಾರ ಈ ಆದೇಶವನ್ನು ವಾಪಸ್ ತಗೋತೀವಿ ಅಂತ ಹೇಳಿದ್ರು. ಅವರು 2018 ಸರ್ಕಾರ ರಚಿಸಿದಾಗ ಮೊದಲನೇ ಒಂದು ಆದೇಶ ಹೊರಡಿಸಿದೇನು ಅಂದ್ರೆ ಟಿಪ್ಪು ಜಯಂತಿಯನ್ನು ನಾವು ಬ್ಯಾನ್ ಮಾಡ್ತೀವಿ ಅಂತ. ಅದೇ ಸಿದ್ದರಾಮಯ್ಯನವರು ಇವತ್ತು ಇದನ್ನ ಮಾಡಿ ತೋರಿಸಬೇಕಾಗಿತ್ತು. 3 ವರ್ಷ ಬೇಕಾಗಿತ್ತಾ? ಈ ಒಂದು ನಮ್ಮ ಆಕ್ರೋಶ, ಆಮೇಲೆ ನಡೆದ ನಮ್ಮ ಧರ್ಮಗುರುಗಳ ಸುದ್ದಿಗೋಷ್ಠಿ, ನಂತರ ನಾವು ಮಾಡಿದ ಒಂದು ಸುದ್ದಿಗೋಷ್ಠಿ, ಇವಾಗ ಮುಂದೆ ಬರ್ತಿರೋ ಒಂದು ನಮ್ಮ ಸಮಾವೇಶ, ಅದಕ್ಕೂ ಮುಂಚೆ ಇದು ನಮ್ಮ ಕಣ್ಣಲ್ಲಿ ಧೂಳಾಕುವ ಒಂದು ಕೆಲಸ.